ನಮಸ್ತೆ ವೀಕ್ಷಕರೇ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಜಾಸ್ತಿ ಚಾಚಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ನಮಗೆ ಚಳಿ ಆಗುತ್ತೆ. ಅದೇ ರೀತಿ ಬೇರೆಯವ್ರ ಜೀವನನ ನೋಡಿ ನಾವು ಕೂಡ ಅವ್ರ ಥರಾನೇ ಜೀವನ ಮಾಡಬೇಕು ಅಂತ ಆಸೆ ಪಡಬಾರ್ದು. ಯಾಕಂದರೆ ಬೇರೆಯವ್ರ ಹತ್ರ ಸಾಕಷ್ಟು ದುಡ್ಡಿರುತ್ತೆ, ಅವರು ಆಡಂಬರದಿಂದ ಜೀವನ ಸಾಗಿಸ್ತಾ ಇರ್ತಾರೆ. ನಮ್ಮ ಹತ್ರ ಏನೂ ಇಲ್ಲದೆ ಇದ್ದರೂ ಕೂಡ ನಾವು ಅವ್ರ ಥರ ಜೀವನ ಮಾಡೋಕ್ಕೆ ಸಾಲ ಸೂಲ ಮಾಡಿ ಆಡಂಬರದಿಂದ ಜೀವನ ಮಾಡ್ತೀವಿ ಅಂತ ಅಂದರೆ ಸಾಲದ ಹೊರೆ ಭಾರ ನಮ್ಮ ತಲೆ ಮೇಲೇ ಬೀಳುತ್ತೆ. ಮುಂದೆ ನಾವು ಆ ಸಾಲದ ಭಾರದಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ನಾವು ಯಾವತ್ತಿದ್ರೂ ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗೋದು. ನಿಜ ಅಲ್ವಾ? ಇದಕ್ಕೆ ನೀವೇನು ಹೇಳ್ತೀರಾ? ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಸರಿತಾ ಅಳ್ಳೂರು ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರೆಯದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.